ಇವಾಗ ಸಮೀರ್ ಎಂ ಡಿ ವಿಡಿಯೋಗೆ ಬರೋಣ. ಬೇರೆ ಹೋರಾಟಗಾರರ ಥರ ಸೌಜನ್ಯ ಕೇಸಲ್ಲಿ ನ್ಯಾಯ ಬೇಕು ಅಂತ ಕೇಳಿದ್ದಾನೆ. ಕೆಲವು ಫ್ಯಾಕ್ಟ್ಸು, ಕೆಲವು ಸ್ಪೆಕ್ಯುಲೇಷನ್ಸ್ನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಅದರಲ್ಲಿ ಸೌಂಡ್ ಆಗ್ತಿರೋದು ಫಸ್ಟು ಸಮೀರ್ ಒಬ್ಬ ಮುಸ್ಲಿಂ ಅಂತ. ನ್ಯಾಯ ಕೇಳೋಕ್ಕೆ ಮುಸ್ಲಿಂ ಆದ್ರೇನು ಹಿಂದೂ ಆದ್ರೇನು ಗುರು? ಫಸ್ಟ್ ಇದನ್ನು ಡಿಸ್ಕಾರ್ಡ್ ಮಾಡಿಬಿಡಿ. ಈ ಥೇರಿನೇ ರಾಂಗು. ನೆಕ್ಸ್ಟು, ಧರ್ಮಸ್ಥಳದ ದೇವಸ್ಥಾನ ಜೈನರಿಗೆ ಸೇರಿತ್ತು. ದೇವಸ್ಥಾನ ಜೈನರಿಗೆ ಸೇರಿರ್ಲಪ್ಪ, ಇರೋ ದೇವರು ಹಿಂದೂ, ಪೂಜೆ ಮಾಡೋರು ಹಿಂದೂ. ಇವಾಗ ಮುಸ್ಲಿಂ ರಾಜ್ಯದಲ್ಲಿ ಹಿಂದೂ ದೇವಸ್ಥಾನ ಇದ್ದರೆ ನೀವು ಅದನ್ನು ದರ್ಗಾ ಅಂತೀರಾ? ನಮ್ಮೂರಲ್ಲೊಂದು ದರ್ಗಾ ಐತೆ, ಕಟ್ಸಿರೋರು ಹಿಂದೂಗಳು, ಹಂಗಂದ್ರೆ ಅದು ದೇವಸ್ಥಾನ ಆಗುತ್ತಾ? ಆ್ಯಂಡ್ ಮೋರ್ ಓವರ್ ಸಮೀರು ಆ ದೇವರ ಬಗ್ಗೆ ಆಗಲಿ ಆ ದೇವಸ್ಥಾನದ ಬಗ್ಗೆ ಆಗಲಿ ತಪ್ಪಾಗಿ ಮಾತಾಡಲಿಲ್ಲ. ಅಲ್ಲ, ನಿಮ್ಮಲ್ಲೇ ಎಷ್ಟು ಜನಕ್ಕೆ ಗೊತ್ತಿತ್ತು ಆ ದೇವಸ್ಥಾನ ಜನರ ಪ್ರಾಪರ್ಟಿ ಅಂತ? ಅಲ್ಲ, ನಂಗೊಂದು ಅರ್ಥ ಆಗ್ತಿಲ್ಲ, ಹಿಂದೂ ದೇವಸ್ಥಾನಗಳಿಗೆ ಯಾಕೆ ಸರ್ಕಾರ ಮುಟ್ಗೋಲು ಹಾಕಬೇಕು? ನೀನು ಸಮಾನತೆ ಕಾಪಾಡಬೇಕು ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೂಲ್ಸ್ ಯಾಕೆ ಮಾಡ್ತೀಯಾ? ಎಲ್ಲ ಧರ್ಮದ ಧಾರ್ಮಿಕ ಸ್ಥಳಗಳನ್ನು ಸರ್ಕಾರದ ಹೆಸರಿಗೆ ತೊಗೊಂಬಿಡಿ. ಕಮ್ಯುನಲ್ ಹಾರ್ಮೋನಿ ಬೇಕು ಅಂತ ಹಾರ್ಮೋನಿಯಂ ಹಿಡ್ಕೊಂಡು ಬಾರಿಸಿದ್ರೆ ಬರಲ್ಲ. ದೇವರು ನನ್ನ ಸೊತ್ತು ನಿನ್ನ ಸೊತ್ತು ಅಂತ ದೇವಸ್ಥಾನ ಧಾರ್ಮಿಕ ಸ್ಥಳಗಳನ್ನು ಪ್ರೈವೇಟೈಸೇಷನ್